ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ದುರ್ಗಾ ವಿಶ್ವ ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪಟಾಕಿ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಇದು ದೀಪಾವಳಿ ಹಬ್ಬದ ಲಾಗ್ ಆಗಿರುತ್ತೆ. ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬನ ಯಾವ ರೀತಿ ಆಚರಣೆ ಮಾಡೋದು ಅನ್ನೋ ಲಾಗ್ ಆಗಿರುತ್ತೆ. ಮಕ್ಕಳು ಪಟಾಕಿ ಕೇಳ್ತಿದ್ರು ಅಂತ ಅಂದ್ಬಿಟ್ಟು ಪಟಾಕಿ ತರೋದಕ್ಕೆ ಅಂತ ಅಂಗಡಿಗೆ ಹೋಗಿದ್ದೋ. ಅಲ್ಲಿ ಪಟಾಕಿ ಅಂಗಡಿಲಿ ಪಟಾಕಿ ತಗೋತಾ ಇದ್ದೀವಿ. ಫಸ್ಟೇ ಒಂದು 700 ರೂಪಾಯಿ ತಗೊಟ್ಟಿದ್ದ ಬಾಕ್ಸು ಎಲ್ಲ ಹೊಡೆದು ಖಾಲಿ ಮಾಡಿದರು. ಅದರಿಂದ ಮತ್ತೆ ಬೇಕು ಅಂತ ಹಠ ಮಾಡ್ತಿದ್ರು. ಅದರಿಂದ ತರೋಣ ಅಂತ ಹೋದು. ಪಟಾಕಿ ರೇಟ್ ಅಂದರೆ ತುಂಬಾ ಜಾಸ್ತಿ ಇದೆ ಈಗಂತೂ. ಸ್ವಲ್ಪ ಸೆಲೆಕ್ಟ್ ಮಾಡ್ದೋ, ಯಾವ ಮಕ್ಕಳು ಹೊಡೆಯೋಂಥ ಪಟಾಕಿನ ಸೆಲೆಕ್ಟ್ ಮಾಡಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದೀವಿ. ಇದ್ರ ಬೆಲೆನೇ 2500 ಹೇಳಿದ್ರು. ಆದ್ದರಿಂದ ಅದನ್ನು ತಗೊಳ್ದೇ ಬಾಕ್ಸ್ ಐಟಮೇ ತಗೊಬಿಟ್ಟು, ಬಾಕ್ಸ್ ಇದು 1000 ಇದು ನಾವು ತೊಗೊಂಡಿರೋವಂಥದ್ದು ಬಾಕ್ಸು. ನನ್ನ ಮಗನಿಗೆ ತುಂಬಾ ಖುಷಿ ಪಟಾಕಿ ಹೊಡೆಯೋದು ಅಂತ ಅಂದರೆ. ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಅಂದರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಅವ್ರಿಗೆ ಅದೇ ಖುಷಿ. ಊಟ ಬೇಡ ಏನು ಬೇಡ, ಪಟಾಕಿ ಅಂದರೆ ತುಂಬಾ ಇಷ್ಟ ಅವ್ರಿಗೆ. ಆದ್ದರಿಂದ ಅವ್ರ ಖುಷಿನೇ ನಮ್ಮ ಖುಷಿ ಅಂದ್ಕೊಂಡು ಪಟಾಕಿ ಕೊಡಿಸ್ತೋ. ಕಡೆಗೂ ನೋಡಿ ಇಷ್ಟೊಂದು ಪಟಾಕಿ ಇದೆ, ಇಷ್ಟಿಗೆ 1000 ರೂಪಾಯಿ ತೊಗೊಂಡಿದ್ದಾರೆ. ಸ್ವಲ್ಪ ಇವರು ಸೌಂಡ್ ಬರೋವಂಥ ಪಟಾಕಿನ ನಮ್ಮ ಮಕ್ಕಳು ಹೊಡೆಯಲ್ಲ. ಆದ್ದರಿಂದ ಸ್ವಲ್ಪ ಜಾಸ್ತಿ ತಗೊಂಡಿಲ್ಲ, ಕಡಿಮೆನೇ ತಗೊಂಡಿದ್ದೀವಿ. ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇಲೆಗೆ ನಾವು ಬೆಂಗಳೂರಿಗೆ ಹೋಗಿದ್ವಿ. ಅಲ್ಲಿಂದ ಬರ್ಬೇಕಾದ್ರೆ ಪಟಾಕಿ ತಂದ್ವಿ ಬೆಂಗಳೂರಲ್ಲೇ. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಟೀ ಮತ್ತು ಫ್ರೆಂಚ್ ಫ್ರೈಸ್ ಮಾಡಿದ್ದು. ಫ್ರೆಂಚ್ ಫ್ರೈಸ್ ಮಾಡಿ ತಿಂದ್ಕೊಂಡು ಸ್ವಲ್ಪ ಮನೇಲೆಲ್ಲ ನೆಂಟರಿದ್ದಾರೆ ಈಗ. ಅಂದರೆ ನನ್ನ ತಮ್ಮಂದು ನೆರವಿ ಇತ್ತು, ನೆರವಿಗೆ ಬಂದಿದ್ದಾರಲ್ಲ ಸ್ವಲ್ಪ ಮನೇಲಿದ್ದಾರೆ. ಅದರಿಂದ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾವುದೇ ವೀಡಿಯೋ ಹಾಕಿದ್ರು ಪೂರ್ತಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ವಲ್ಪ ಆಂಟಿ ಮ್ಯಾಗಿ ಮಾಡಿದರು ಬರೋ ಅಷ್ಟರಲ್ಲಿ. ಮಕ್ಕಳು ಹೇಳ್ತಾಯಿದ್ರು ಅಂದ್ಬಿಟ್ಟು ಮ್ಯಾಗಿ ಮಾಡಿದರು. ಮನೇಲಿ ಮಕ್ಕಳು, ಹುಡುಗರುಗಳು, ದೊಡ್ಡವರು ಎಲ್ಲರೂ ಇದ್ದರು. ಆದ್ದರಿಂದ ಮ್ಯಾಗಿ ಮಾಡಿದರು. ಮ್ಯಾಗಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಸ್ವಲ್ಪ ವೆದರ್ ಕೋಲ್ಡು, ಮಳೆ ಎಲ್ಲ ಇದೆ ಅಲ್ವಾ ದೀಪಾವಳಿ ಟೈಮಲ್ಲಿ. ಈಗಂತೂ ದೀಪಾವಳಿ ಟೈಮಲ್ಲಿ ತುಂಬ ಜನಗಳು ಮಳೆ ಅಂದರೆ ಸೈಕ್ಲೋನ್ ಥರ ಮಳೆ ಯಾವಾಗೂ ಬೀಳ್ತಾನೆ ಇದೆ. ಆದ್ದರಿಂದ ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಸ್ವಲ್ಪ ಊಟ ಎಲ್ಲ ಕಡಿಮೆನೇ ಮಾಡೋದು. ಸ್ನ್ಯಾಕ್ಸ್ ಅಂತೂ ಜಾಸ್ತಿನೇ ಆಗುತ್ತೆ ತಿನ್ನೋದು. ಮ್ಯಾಗಿ ಅಂತೂ ಚೆನ್ನಾಗಿತ್ತು. ಎಲ್ಲನೂ ಖುಷಿಪಟ್ಟು ಚೆನ್ನಾಗೆಲ್ಲ ತಿಂದು ಎಂಜಾಯ್ ಮಾಡಿದ್ರು. ಯಾವುದೇ ವಿಡಿಯೋ ಆಗಲಿ ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋ ನಿಮಗೆ ಬರುತ್ತೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಫೋಟೋ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಕಳಶ ಎಲ್ಲ ಬೆಳಗಿಟ್ಟು ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾವು ದೀಪಾವಳಿನಲ್ಲಿ ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ಅಮಾವಾಸ್ಯೆವರೆಗೂ, ಈ ಅಮಾವಾಸ್ಯೆ ಅಂತ ಹಿಡಿದು ಇನ್ನು ಅಮಾವಾಸ್ಯೆವರೆಗೂ ದೀಪ ಹಚ್ತೀವಿ. ಕಾರ್ತಿಕದಲ್ಲಿ 1 ತಿಂಗಳು ನಾನ್ ವೆಜ್ ತಿನ್ನಲ್ಲ. ಆ ರೀತಿ ನಮ್ಮ ವ್ರತ ಇರುತ್ತೆ. ಡೈಲಿ ಪೂಜೆ ಡೈಲಿ ಇರುತ್ತೆ. ಹಾಗೆ ಹೊಸ್ಲಿಗೂ ಕೂಡ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ದೀಪ ಹಚ್ಚೋದಕ್ಕೆ. ಹಾಗೆ ತುಳಸಿ ಗಿಡನ ಚೆನ್ನಾಗಿ ತೊಳೆದು ಅಲ್ಲೂ ಕೂಡ ಅರ್ಶಿನ ಕುಂಕುಮ ಹೂವೆಲ್ಲ ಇಟ್ಕೊಂಡು ಅಲ್ಲೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನೂ ಸಂಜೆ ಆಗಿಲ್ಲ, ಸಂಜೆ ದೀಪ ಹಚ್ಚಬೇಕು ಅಂತ ಕಾಯ್ತಾಯಿದ್ದೀನಿ. ಅಂದರೆ ದೀಪಾವಳಿನಲ್ಲಿ ಸ್ವಲ್ಪ ಮಳೆ ಜಾಸ್ತಿ, ಎಲ್ಲೆಲ್ಲೂ ಮಳೆ ಫ್ರೆಂಡ್ಸ್. ಆದ್ದರಿಂದ ಗಾಡಿ ಪೂಜೆ ಕೂಡ ಮಾಡಬೇಕು. ಗಾಡಿ ಪೂಜೆ ಮಾಡೋದಕ್ಕೆ ನಿಂಬೆಹಣ್ಣು, ಅರ್ಶಿನ ಕುಂಕುಮ, ಎಲೆ ಅಡಿಕೆ, ಬಾಳೆಹಣ್ಣು, ತೆಂಗಿನಕಾಯಿ, ಗಂಧಕಡ್ಡಿ, ಕರ್ಪೂರ, ಅಕ್ಷಿಗಂಧ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹೂ ಎಲ್ಲವನ್ನು ಅದೇ ಸ್ವೀಟ್ ತರೋದಕ್ಕೆ ಹೋಗಿದ್ದಾರೆ. ಸ್ವೀಟ್ ಒಂದು ತರಬೇಕು, ಅಂಗಡಿಗೆ ಕಳಿಸಿದ್ದೀವಿ ಸ್ವೀಟ್ ತರೋದಕ್ಕೆ. ಆಯುಧ ಪೂಜೆಯಲ್ಲಿ ಗಾಡಿ ಪೂಜೆ ಮಾಡೋಕ್ಕಾಗಲಿಲ್ಲ, ಆದ್ದರಿಂದ ಇವಾಗ ಮಾಡೋಣ ಅಂದ್ಕೊಂಡು. ನೆಕ್ಸ್ಟು ಸಂಜೆ ಆಯಿತು, ಹೊಸ್ಲ ಹತ್ರ ಕೂಡ ದೀಪ ಹಚ್ತಾ ಇದ್ದೀನಿ. ಫಸ್ಟ್ ದಿನ ದೀಪ ಹಚ್ತಿರೋದ್ರಿಂದ ಒಂದು 9 ದೀಪ ಹಚ್ಕೊಳ್ಳೋಣ ಅಂದ್ಕೊಂಡು ಫಸ್ಟ್ ದಿನ 9 ದೀಪ ಹಚ್ತಾ ಇದ್ದೀನಿ. ಹಾಗೆ ಚೆಂಡು ಹೂವು ಕೂಡ ಪೋಣಿಸಿ ಇಟ್ಕೊಂಡಿದ್ದೆ ಬಾಗ್ಲಿಗೆ ಹಾಕೋದಕ್ಕೆ, ಹಾರಕ್ಕೆ ಬಾಗ್ಲಿಗೆ ಚೆಂಡು ಹೂವು ಕೂಡ ಹಾಕ್ಕೊಂಡಿದ್ದೀನಿ. ತುಳಸಿ ಗಿಡದ ಹತ್ರನೂ 3 ದೀಪನ ಹಚ್ಕೊಂಡಿದ್ದೀನಿ. ಸ್ವಲ್ಪ ಮಳೆ ಕಡಿಮೆ ಇತ್ತು, ಆದ್ದರಿಂದ ದೀಪ ಏನೂ ಆರೋಗಿಲ್ಲ, ಚೆನ್ನಾಗಿ ಉರಿತು ದೀಪ. ಈ ದೀಪಾವಳಿ ಟೈಮಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇದೆ, ಅದರಿಂದ ಹೊಸ್ಲ ಹತ್ರ ಏನು ನೆನೆಯೋದಿಲ್ಲ. ಆದರೆ ತುಳಸಿ ಗಿಡ ಈಚೆಗಡೆ ಇರೋದರಿಂದ ನೆನೆಯುತ್ತೆ. ಕೆಳಗಡೆ ಮನೆ ಮಕ್ಕಳೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ಫ್ರೆಂಡ್ಸ್. ನೋಡಿ, ಪಟಾಕಿ ಹೊಡೆದ್ಬಿಟ್ಟು ಹಚ್ಬಿಟ್ಟು ಮನೆ ಒಳಗೆ ಓಡೋಗ್ತಿದ್ದಾರೆ. ಮಕ್ಕಳು ಪಟಾಕಿ ಹಚ್ಚಿ ಸಂಭ್ರಮ ಪಡೋದು ಒಂದು ಖುಷಿ, ನೋಡೋದಕ್ಕೆ ಒಂದು ಖುಷಿ ಫ್ರೆಂಡ್ಸ್ ಇದನ್ನೆಲ್ಲನೂ. ಹಾಗೆ ಕತ್ಲಾಗಿದೆ. ಹೀಗಿದ್ದು ಗಾಡಿ ಪೂಜೆ ಕೂಡ ಮಾಡಬೇಕು. ಸ್ವಲ್ಪ ಲೇಟ್ ಆಯಿತು ಗಾಡಿ ಪೂಜೆ ಮಾಡಬೇಕು ಇವತ್ತು ಅಂದ್ಕೊಂಡು. ಆದರೆ ಸ್ವೀಟ್ ತರೋದು, ಸ್ವಲ್ಪ ಐಟಮ್ಸ್ ಎಲ್ಲ ತರಿಸೋದೆಲ್ಲ ಸ್ವಲ್ಪ ಲೇಟ್ ಆಗಿಬಿಡ್ತು. ಅದರಿಂದ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಗಾಡಿ ಪೂಜೆದ ವಿಡಿಯೋ ನೋಡಿ. ತುಳಸಿ ಗಿಡಕ್ಕೆ ಅರ್ಶಿನ ಕುಂಕುಮ ಹೂವಿಂದ ರೆಡಿ ಮಾಡಿ ಈ ರೀತಿ ದೀಪ ಹಚ್ಚಿಟ್ರೆ ನೋಡೋದಕ್ಕೆ ಒಂದು ಖುಷಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ತುಳಸಿ ಗಿಡ ಅಂತೂ. ನಮ್ಮ ಮನೆ ಹತ್ರ ನೋಡಿ ಮೇಲ್ಗಡೆ ಮಾಡಿ ಮೇಲೇ ಹೊಡಿತಾ ಇದ್ದಾರೆ ಮಕ್ಕಳು. ಪಟಾಕಿ ಹೊಡಿಬಿಡ್ರಿ ಮೇಲೆ ಅಂತ ಕೇಳಿದ್ರು ಬಿಡ್ತಿಲ್ಲ, ಮೇಲೇ ಹೊಡಿತಾ ಇದ್ದಾರೆ ಪಟಾಕಿನೆಲ್ಲ. ಅಂದರೆ ಸಣ್ಣ ಸಣ್ಣ ಪಟಾಕಿನ, ಸುರ್ಸುರು ಬತ್ತಿ, ಕೃಷ್ಣನ ಚಕ್ರ, ಈ ಥರದನ್ನ ಫ್ಲವರ್ ಪಾಟ್ ಈ ಥರನ ಹೊಡಿತಾ ಇದ್ದಾರೆ. ಸೌಂಡ್ ಬರೋದನ್ನೆಲ್ಲ ಹೊಡಿತಿಲ್ಲ, ಸ್ವಲ್ಪ ಸೌಂಡ್ ಕಡಿಮೆ ಇರೋವಂಥದ್ದು ಹೊಡಿತಾ ಇದ್ದಾರೆ. ಮೇಲ್ಗಡೆನೆ ಸೌಂಡ್ ಜಾಸ್ತಿ ಇರೋವಂಥದ್ದನ್ನ ಕೆಳಗಡೆ ಹೊಡಿತಾರೆ. ಮಾಡಿ ಮೇಲೆಲ್ಲ ಹೊಡಿಯೋಕ್ಕಾಗಲ್ಲಲ್ವ ಅಷ್ಟು ದೊಡ್ಡ ಪಟಾಕಿಗಳನ್ನ. ಆದ್ದರಿಂದ ನಮ್ಮ ಯಜಮಾನ್ರ ತಂಗಿ ಮಕ್ಕಳು ಎಲ್ಲ ಇದ್ದರು ಮನೆಯಲ್ಲೇ. ಅಂದರೆ ನೆರವಿಗೆ ಬಂದಿದ್ರಲ್ಲ, ನೆರವಿಗೆ ಬಂದವರೆಲ್ಲ ಇಲ್ಲೇ ಇದ್ದರು. ಅವರು ಕೂಡ ಪಟಾಕಿನ ಹೊಡಿತಾ ಇದ್ದಾರೆ.
ನೆಕ್ಸ್ಟು ಗಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಕೆಳಗಡೆ ಹೋದರೆ ಲೈಟೇ ಇಲ್ಲ ಫ್ರೆಂಡ್ಸ್. ತುಂಬ ಕತ್ಲಾಗ್ಬಿಟ್ಟಿದೆ. 7 ಗಂಟೆಗೆ ಕತ್ಲಾಗ್ಬಿಟ್ಟಿದೆ. 6:30 7 ಗಂಟೆಗೆ ಕತ್ಲಾಗ್ಬಿಡುತ್ತೆ ಈಗ. ಸಿಂಪಲ್ಲಾಗಿ ರೆಡಿಯಾಗಿದೆ ಸ್ಯಾರಿ ಹಾಕ್ಕೊಂಡು. ಅಂದರೆ ಪೂಜೆ ಮಾಡೋದಲ್ವ ಅಂದ್ಬಿಟ್ಟು ಫಸ್ಟ್ ದಿನ ದೇವ್ರ ಪೂಜೆ ಮಾಡೋದು, ದೀಪ ಹಚ್ಚೋದು ಅಂತ ಅಂದ್ಬಿಟ್ಟು, ಹಾಗೆ ಗಾಡಿ ಪೂಜೆ ಕೂಡ ಮಾಡಬೇಕು ಅಂದ್ಬಿಟ್ಟು ಸಿಂಪಲ್ಲಾಗಿ ರೆಡಿಯಾಗಿದೆ. ಗಾಡಿ ಪೂಜೆ ಮಾಡ್ಕೋತಾ ಇದ್ದೀನಿ. ಅಂದರೆ ಕತ್ಲೆ ಆಗಿರೋದ್ರಿಂದ ವೀಡಿಯೋ ಅಷ್ಟು ಕ್ಲಿಯರ್ ಇಲ್ಲ. ಅಲ್ಲಿ ಲೈಟ್ ಕೂಡ ಇರಲಿಲ್ಲ. ಆದ್ದರಿಂದ ಕಾರ್ ಲೈಟೇ ಹಾಕ್ಕೊಂಡೆ ಪೂಜೆ ಮಾಡೋ ಹಂಗಾಯಿತು. ಸಿಂಪಲ್ಲಾಗಿ ಪೂಜೆ ಆಯಿತು ಫ್ರೆಂಡ್ಸ್. ನಮ್ಮ ಆಂಟಿ ಅವ್ರದ್ದು ಕಾರ್ ಇತ್ತು, ಹಾಗೆ ನನ್ನ ಮಗಳು ನನ್ನ ಮಕ್ಕಳದ್ದು ಸೈಕಲ್ಲು, ನಮ್ಮದೊಂದು ಗಾಡಿ ಇತ್ತು. ಎಲ್ಲನೂ ಕೂಡ ಪೂಜೆ ಮಾಡಿಕೊಂಡು ಸಿಂಪಲ್ಲಾಗಿ, ಯಾವುದೇ ರೀತಿ ಡೆಕೋರೇಷನ್ ಏನಿಲ್ಲ, ಸಿಂಪಲ್ಲಾಗಿ ಹೂವು, ಹಣ್ಣು, ಕಾಯಿ, ಹಾಗೆ ಅರಿಶಿನ ಕುಂಕುಮದಿಂದ ಪೂಜೆ ಮಾಡ್ಕೊಂಡಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲಾಗ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಈ ಮಳೆನಲ್ಲೇ ಪೂಜೆ ಮಾಡ್ತಾನೇ ಇದ್ವಿ. ಆದರೆ ಕಾಣಿಸ್ತಾ ಇಲ್ಲ ವೀಡಿಯೋ, ಆದ್ದರಿಂದ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ನಮ್ಮ ಆಂಟಿದಿರೆಲ್ಲ ನೋಡ್ತಾ ಇದ್ದಾರೆ ಮೇಲ್ಗಡೆಯಿಂದ. ಅಂದರೆ ನಾನು ಮಳೆನಲ್ಲಿ ಪೂಜೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಅವರು ಮನೆಯಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದರೆ ಯಾರು ವೀಡಿಯೋ ಮಾಡಿದ್ರು ಯಾರೂ ಕಾಣಿಸ್ತಿಲ್ಲ, ಹಂಗಾಗಿದೆ. ನಾನು ಮತ್ತು ಯಶ್ ಇಬ್ಬರು ಪೂಜೆ ಮಾಡಿತ್ತು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಲಾಸ್ಟ್ವರೆಗೂ. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.